ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ, ನಮ್ಮ ಒಂದು ಕರ್ನಾಟಕ ಹುಬ್ಬಳ್ಳಿ ವಿದ್ಯುತ್ ಇಲಾಖೆಯಿಂದ ಹೊಸ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದಂಥ ದಿನಾಂಕ 26 ಮೇ 2025ರಂದು ಹೊಸದಾಗಿ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು 26 ಮೇ 2025 ಅಂದ್ರೆ ಮೊನ್ನೆನೆ ಈ ಒಂದು ನೋಟಿಸ್ ರಿಲೀಸ್ ಮಾಡಿದ್ದಾರೆ. ನೋಟಿಸ್ ರಿಲೀಸ್ ಮಾಡಿ ಸುಮಾರು 2 ದಿನ ಅಷ್ಟೇ ಆಗಿದೆ. ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು. ನೋಡಿ ಸ್ನೇಹಿತರೆ, ಇದಕ್ಕೆ ಮಹಿಳೆಯರಾಗಬಹುದು, ಪುರುಷರಾಗಬಹುದು ಅಪ್ಲೈ ಮಾಡಬಹುದು. ಈಗಾಗಲೇ ಕೆಲವು ಜನ ಅರ್ಜಿ ಕೂಡ ಸಲ್ಲಿಸಿರಬಹುದು. ಇಲ್ಲಿ ಖಾಲಿ ಇರುವಂತಹ ಪೋಸ್ಟ್ ನೋಡಿ, ಕ್ರಿಯಾ ಫಾರ್ಮ್ಯಾನ್ ಹುದ್ದೆಗೆ ಸಂಬಂಧಪಟ್ಟಂತೆ ಈ ಒಂದು ನೇಮಕಾತಿ ಇದ್ದಿತ್ತು. ಅಂದ್ರೆ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ. ಇಲ್ಲಿ ಕಾಣಿಸ್ತಾ ಇರಬಹುದು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಗಮ ನಿಯಮಿತ. ಅಂದ್ರೆ ಈ ಒಂದು KPTS ಅಲ್ಲಿ ಏನು ಕರೀತಾರಲ್ಲ ಅದರಲ್ಲೇ ಪೋಸ್ಟ್ ಇರತ್ತೆ. ಒಂದೊಂದ ತಿಳಿಸ್ಕೊಡ್ತಾನೆ, ಯಾವ್ದು ನೋಟಿಸು, ಏನು ಎಂತ, ಯಾವ್ದು ಬಂದಿದೆ, ಪ್ರತಿಯೊಂದು ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಮತ್ತು ವಿಡಿಯೋ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಯಾವುದು ಏನು ಅಂತ ಒಂದೊಂದ ತಿಳಿಸ್ಕೊಡ್ತಾನೆ ನೋಡಿ. ಈಗ ಮೊನ್ನೆ ನಿಮಗೆ ಒಂದು ವಿಡಿಯೋ ಮಾಡಿ ಸಂಪೂರ್ಣ ತಿಳಿಸ್ಕೊಟ್ಟಿದೆ. ಅಂದ್ರೆ KPTC ಇಲಾಖೆಯಲ್ಲಿ 2975 ಪೋಸ್ಟಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಿದವರಿಗೆ ಅದು ಮೈಸೂರದಲ್ಲಿ ನೋಟಿಸ್ ರಿಲೀಸ್ ಮಾಡಿದ್ರು ಮೊನ್ನೆ ನಿಮಗೆ. ಈಗ ಹೆಜ್ಕಾಮ್ ಅಂದ್ರೆ ಹುಬ್ಬಳ್ಳಿ ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟಂತೆ ಈಗ ಶಾರ್ಟ್ ನೋಟಿಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ಅಂದ್ರೆ 1:5 ನೋಟಿಸ್ ರಿಲೀಸ್ ಮಾಡಿದ್ದಾರೆ. ತುಂಬಾ ಜನ ಹುಬ್ಬಳ್ಳಿ ಈ ಒಂದು ವಿದ್ಯುತ್ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸಿದ್ರೆ ಅದ್ರಗೋಸ್ಕರ ವೇಟ್ ಮಾಡ್ತಾ ಇದ್ರೆ ಯಾವಾಗ ಬರತ್ತೆ ಅಂತ ಹೇಳಿ. ಈಗ ಅದನ್ನು ಕೂಡ ರಿಲೀಸ್ ಮಾಡಿಬಿಟ್ರು. ನಿಮ್ಮ ಒಂದು ಹಾಲ್ ಟಿಕೆಟ್ ರಿಲೀಸ್ ಮಾಡಿದ್ದಾರೆ. ದಯವಿಟ್ಟು ಯಾರು KPTC ಇಲಾಖೆಯಲ್ಲಿ 2024ರಲ್ಲಿ ಅರ್ಜಿ ಸಲ್ಲಿಸಿದ್ರಲ್ಲ ಆ ಎಲ್ಲ ಒಂದು ವಿದ್ಯಾರ್ಥಿಗಳು ಈಗ ಫಿಸಿಕಲ್ ಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಯಾವ ಒಂದು ದಿನಾಂಕದೊಂದು ಫಿಸಿಕಲ್ ಇರತ್ತೆ, ಅದ ನಂತರ ಯಾವ ಒಂದು ಸ್ಥಳಕ್ಕೆ ಫಿಸಿಕಲ್ ಹೋಗ್ಬೇಕು ಮತ್ತೆ ಯಾವ ಒಂದು ಜಿಲ್ಲೆಯಲ್ಲಿ ಫಿಸಿಕಲ್ ಇರತ್ತೆ, ಪ್ರತಿಯೊಂದು ತಿಳಿಸ್ಕೊಡ್ತಾನೆ ನೋಡಿ. ಇಲ್ಲಿ ಮೊದಲಿಗೆ ಹೇಳ್ಬೇಕಂದ್ರೆ ವಿದ್ಯಾರ್ಥಿಗಳು ಇಲ್ಲಿ ಏನ್ ಕಾಣಿಸ್ತಾ ಇದೆಯಲ್ಲ ಈ ಒಂದು ವೆಬ್ಸೈಟ್ದಲ್ಲಿ ನಿಮ್ಮ ಒಂದು ಹಾಲ್ ಟಿಕೆಟ್ ಅನ್ನ ಚೆಕ್ ಮಾಡ್ಕೋಬಹುದು. ನಿಮಗೆ ಬಂದಿದೆ ಇಲ್ಲ ಅಂತ ಇಲ್ಲಿ ಸೆಲೆಕ್ಟ್ ಆತಂದ್ರೆ ನಿಮಗೆ ಡೈರೆಕ್ಟ್ ಆಗಿ ಮೆಸೇಜ್ ಬಂದಿರತ್ತೆ ಅಥವಾ ಇಮೇಲ್ ಮೂಲಕವಾಗಿ ನಿಮಗೆ ಒಂದು SMS ಕಳಿಸಿರ್ತಾರೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಡೇಟ್ ಕೂಡ ಮೆನ್ಷನ್ ಆಗಿದೆ. ಈ ಒಂದು ಡೇಟ್ ನೋಡ್ತಾ ಇರಬಹುದು. ನಮ್ಮ ಒಂದು ಕರ್ನಾಟಕ ಹುಬ್ಬಳ್ಳಿ ವಿದ್ಯುತ್ ಇಲಾಖೆಯಿಂದ ಈ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ. 2/6/2025ರಿಂದ 4/6/2025 ಇದನ್ನ ತಲೆಯಲ್ಲಿಟ್ಟುಕೊಳ್ಳಿ. 2/6/2025ರಿಂದ 4/6/2025 ಈ ಒಂದು ದಿನಾಂಕದಂದು ಹುಬ್ಬಳ್ಳಿ, ಹಾವೇರಿ, ಬಾಗಲಕೋಟೆ ಅದ ನಂತರ ಬೆಳಗಾವಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ದೈಹಿಕ ಪರೀಕ್ಷೆ ಇರತ್ತೆ, ದೈಹಿಕ ಸಹಿಷ್ಣುತೆ ಪರೀಕ್ಷೆ ಇರತ್ತೆ. ಅಲ್ಲಿ ನಿಮಗೆ ಕಂಬ ಇರೋದು, ಅದ ನಂತರ ಪುಷಪ್ಸು, ಏನು KBಗೆ ಸಂಬಂಧಪಟ್ಟಂತೆ ಏನು ಉಪಕರಣ ಇದಾವಲ್ಲ ಅದಕ್ಕೆ ತಕ್ಕಂತೆ ನಿಮಗೆ ಒಂದು ದೈಹಿಕ ಸಹಿಷ್ಣುತೆ ಪರೀಕ್ಷೆ ಇರತ್ತೆ. ಅದು ಈ ಒಂದು ದಿನಾಂಕದಂದು ಇರತ್ತೆ. ಯಾವ್ಯಾವ ಒಂದು ಜಿಲ್ಲೆಯಲ್ಲಿ ಅಂದ್ರೆ ಹುಬ್ಬಳ್ಳಿ ಜಿಲ್ಲೆಯಲ್ಲಿ, ಹಾವೇರಿ ಜಿಲ್ಲೆಯಲ್ಲಿ, ಬಾಗಲಕೋಟೆ ಮತ್ತು ಬೆಳಗಾವಿಯಲ್ಲಿ ಈ ಒಂದು ಟೋಟಲ್ ಆಗಿ 4 ಜಿಲ್ಲೆಯಲ್ಲಿ ಇದರದ್ದು ಸಹಿಷ್ಣುತೆ ಪರೀಕ್ಷೆ ಇರತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಫಿಸಿಕಲ್ ಇರತ್ತೆ. ಇನ್ನು ಡೈರೆಕ್ಟ್ ಆಗಿ ಈಗ ಹಾಲ್ ಟಿಕೆಟ್ ಅನ್ನ 27/5/2025ರಿಂದ ಡೌನ್ಲೋಡ್ ಮಾಡೋದಕ್ಕೆ ನಿಮಗೆ ಅವಕಾಶ ಕೊಟ್ಟಿದ್ದಾರೆ. ಬೇಗ ಇವತ್ತೇ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದ್ರೂ ಕೂಡ ನಿಮಗೆ SMS ಬರೋದಿಲ್ಲ. ಕೆಲವೊಂದು ಸಾರಿ ತಾಂತ್ರಿಕ ದೋಷ ಇರತ್ತೆ. ಇನ್ನು ಕೆಲವು ಸಾರಿ ನಿಮಗೆ ಸರ್ಕಾರದಿಂದಾನೇ ನೋಟಿಸ್ ಬಂದಿರೋದಿಲ್ಲ ಅಥವಾ ನಿಮಗೆ SMS ಬರೋದಿಲ್ಲ. ದಯವಿಟ್ಟು ಹೇಳ್ತಾ ಇದ್ದೇನೆ, ನಿಮ್ ಸೆಲೆಕ್ಟ್ SMS ಬಂದಿಲ್ಲ ಅಂದ್ರೂ ಕೂಡ ಹೋಗಿ ಒಂದು ಸರಿ ನಿಮ್ಮ ರಿಜಿಸ್ಟರ್ ನಂಬರು, ಮೊಬೈಲ್ ಸಂಖ್ಯೆ ಅಥವಾ ನಿಮ್ಮೊಂದು ಡೇಟ್ ಆಫ್ ಬರ್ತ್ ಹಾಕಿಕೊಂಡು ಚೆಕ್ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳಿ ಹೇಳ್ತಾ ಇರೋದು. ಕೆಲವೊಂದು ಸಾರಿ ಸರ್ವರ್ ಬಿಜಿ ಇರತ್ತೆ, ತಾಂತ್ರಿಕ ದೋಷ ಹೀಗಿರೋದ್ರಿಂದ ಕೆಲವರಿಗೆ ಬರತ್ತೆ, ಇನ್ನು ಕೆಲವ್ರಿಗೆ ಬರೋದಿಲ್ಲ. ಆದಷ್ಟು ಚೆಕ್ ಮಾಡ್ಕೊಳ್ಳಿ. ನಿನ್ನೆನೆ ಇದಕ್ಕೆ ಸಂಬಂಧಪಟ್ಟಂತೆ ಡೌನ್ಲೋಡ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಡೌನ್ಲೋಡ್ ಮಾಡುವಂತ ವೆಬ್ಸೈಟು ಇದೇನು ಕಾಣಿಸ್ತಾ ಇದೆಯಲ್ಲ, https hezcom.karnataka.gov.in ಭೇಟಿ ನೋಡ್ಕೊಂಡು ನೀವು ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಒಂದು ತಿಳಿಸ್ಕೊಟ್ಟಿದ್ದಾರೆ. ಇದು ಹೆಜ್ಕಾಮ್ದು ಒಂದು ವಿಳಾಸ ಕೂಡ ಕೊಟ್ಟಿದ್ದಾರೆ, ಗಮನಕ್ಕೆ ತಗೋಬಹುದು. ಬನ್ನಿ ಸ್ನೇಹಿತರೆ, ಯಾವುದು ಎಲ್ಲೆಲ್ಲಿ ನಡೆಸ್ತಾರೆ ಅದ ನಂತರ ಯಾವ ಸ್ಥಳ ಒಂದೊಂದ ತಿಳಿಸ್ಕೊಡ್ತಾನೆ. ಮೊದಲಿಗೆ ಈ ಒಂದು ಸಹನ ಪರೀಕ್ಷೆ ನಡೆಸಲಾಗುವ ಸ್ಥಳ ಕೊಟ್ಟಿದ್ದಾರೆ. ಎಲ್ಲಿ ನಡೆಸ್ತಾರೆ ಹುಬ್ಬಳ್ಳಿಗೆ ಸಂಬಂಧಪಟ್ಟಂತೆ ನೋಡ್ಬೇಕಂದ್ರೆ ಒಂದು ಹುಬ್ಬಳ್ಳಿ ವಿಳಾಸ ಕೊಟ್ಟಿದ್ದಾರೆ. ಈ ಒಂದು ಹುಬ್ಬಳ್ಳಿಯಲ್ಲಿ ಇಲ್ಲಿ ನೀವು ಹೋಗಿ ಒಂದು ಪರೀಕ್ಷೆನ ದೈಹಿಕ ಸಹಿಷ್ಣುತೆ ಪರೀಕ್ಷೆಗೆ ಹಾಜರಾಗಬಹುದು. KLE ಅದ ನಂತರ ಟೆಕ್ನಾಲಜಿ ಯೂನಿವರ್ಸಿಟಿ, BVB ಅದ ನಂತರ ಕ್ಯಾಂಪಸ್ ವಿದ್ಯಾನಗರ ಹುಬ್ಬಳ್ಳಿ ಇಲ್ಲಿ ಹೋಗಿ ನೀವು ಡೈರೆಕ್ಟ್ ಆಗಿ ಈ ಒಂದು ಸಹಿಷ್ಣು ಪರೀಕ್ಷೆನ ಹಾಜರಾಗಬಹುದು. ಇದು 2/6/2025ರಿಂದ
4/6/2025 ತನಕ ಅವಕಾಶ ಇರತ್ತೆ. ಆ ಒಂದು ದಿನಾಂಕದಂದು ಯಾವಾಗ ಬೇಕಾದ್ರೂ ಹೋಗಿ. ಒಟ್ಟಾರೆ 2 ದಿನ ಕೊಟ್ಟಿದ್ದಾರೆ, 2 ದಿನ ಕಂಪ್ಲೀಟ್ ಮಾಡಿ. ಇನ್ನು ಹಾವೇರಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಜಿಲ್ಲಾ ಕ್ರೀಡಾಂಗಣ ಮತ್ತು ಮುನ್ಸಿಪಲ್ ಹೈಸ್ಕೂಲ್ ಹತ್ತಿರ ಹಾವೇರಿ ಇದು ಕೊಟ್ಟಿದ್ದಾರೆ. ಇದು ಕೂಡ ಸೇಮ್ ಡೇಟ್ ಕೊಟ್ಟಿದ್ದಾರೆ. ಅದರ ಬಳಿಕ ಈ ಒಂದು ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ನೋಡಿ, ಜಿಲ್ಲಾ ಕ್ರೀಡಾಂಗಣ ಸೆಕ್ಟರ್ 39 ನವನಗರ ಬಾಗಲಕೋಟೆ ಇಲ್ಲಿ ಹೋಗಬಹುದು. 2/6/2025 4/6/2025 ಇದು ಒಂದು ಕಡೆ. ಆದ್ರೆ ಜಿಲ್ಲಾ ಕ್ರೀಡಾಂಗಣ ನೆಹನೂರ್ ನಗರ ಬೆಳಗಾವಿ, ಈ ಒಂದು ನೆಹನೂರ್ ನಗರ ಬೆಳಗಾವಿ ಸಂಬಂಧಪಟ್ಟಂತೆ ಈ ಒಂದು ದಿನಾಂಕದಂದು ಹಾಜರ ಆಗಬಹುದು. ಇದು ಒಂದು ಕಡೆ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇನ್ನು ಸೂಚನೆ ಕೊಟ್ಟಿದ್ದಾರೆ. ಈ ಒಂದು ಸೂಚನೆ ನಿಮಗೆ ಹೇಳಬೇಕಂತ ಏನು ಅವಶ್ಯಕತೆ ಇಲ್ಲ, ಆದ್ರೂ ಕೂಡ ತಿಳ್ಕೊಳ್ಳಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಭರ್ತಿ ಮಾಡುವ ಅಂಕಗಳು ತಪ್ಪಾಗಿ ನಮೂದಿಸಿದಲ್ಲಿ ಮೂಲ ಅಂಕ ಪಟ್ಟಿ ಪರಿಶೀಲಿಸಿ ಅಭ್ಯರ್ಥಿ ಶೇಕಡಾವಾರು ಅಂಕ ನಿಗದಿಪಡಿಸಿ ವರ್ಗಕ್ಕೆ ಕೆಟಗರಿ ವೈಸ್ ಕಟಾಪ್ಗಿಂತ ಹೆಚ್ಚಿದ್ದಲ್ಲಿ ಮಾತ್ರ ಸಹನ ಶಕ್ತಿ ಪರೀಕ್ಷೆಗೆ ಪರಿಗಣಿಸಲಾಗುವುದು. ಒಂದು ವೇಳೆ ಶೇಕಡಾವಾರು ಹಂತವು ನಿಗದಿಪಡಿಸಿದ ಕಟಾಪ್ ಕಡಿಮೆ ಇದ್ದಲ್ಲಿ ಅಂಥವರನ್ನ ಸಹನ ಶಕ್ತಿ ಪರೀಕ್ಷೆಗೆ ಪರಿಗಣಿಸಲಾಗುವುದಿಲ್ಲ. ನೇರ ಮತ್ತು ಸಮ್ಮಿಳಿತ ಈ ಒಂದು ಮೀಸಲಾತಿ ನೀಡಿರುವ ಮಾಹಿತಿ ತಪ್ಪು ಎಂದು ಕಂಡು ಬಂದಲ್ಲಿ ನಿಯಮಾನುಸಾರ ಪರಿಶೀಲನೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ಅಂದ್ರೆ ಈಗ ಕೆಲವು ಜನ ಏನ್ ಮಾಡ್ತಾರ ಅಂದ್ರೆ, ನಿಮ್ದು ಅಂಕಗಳು ಕಡಿಮೆ ಇರ್ತವೆ, ನಿಮಗೆ ಬರೇ 30, 40, 50 ಇಷ್ಟೇ ಬಿದ್ದಿರ್ತವೆ. ಆ ಒಂದು ಪರೀಕ್ಷೆಯಲ್ಲಿ ನಾವು ಸೆಲೆಕ್ಟ್ ಆಗ್ಬೇಕಂತೇಳಿ 95 ಹಾಕಿರ್ತೀರ, 95% ಹಾಕಿರ್ತೀರ. ನಿಮ್ದಿರೋದು ಎಷ್ಟೇ 45%. ಅಥವಾ ಕೆಲವು ಜನರದು 60 ಇಟ್ಕೊಳ್ಳೋಣ. ಈ ಒಂದು 60% ಇರತ್ತೆ. ಕೆಲವು ಜನ ಎಷ್ಟು ಹಾಕಿರ್ತಾರೆ ಅಂದ್ರೆ ಅಂಕ 85 ಹಾಕಿರ್ತಾರೆ, ಅಥವಾ 90 ಹಾಕಿರ್ತಾರೆ, ಅಥವಾ 92 ಹಾಕಿರ್ತಾರೆ, ಅಥವಾ 95, 99 ತಗೊಳ್ಳಿ, ಇಷ್ಟು ಹಾಕಿರ್ತಾರೆ. ನಿಮ್ದಿರೋದು ಈಗ ಪ್ರಸ್ತುತ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಏನು SSLC PUC ಪಾಸ್ ಆಗಿದಾರಲ್ಲ, ಪರ್ಸೆಂಟೇಜು ಇಷ್ಟಿರತ್ತೆ. ಆದ್ರೆ ನೀವು ಹಾಕಿರೋದು ಸುಳ್ಳು ಮಾರ್ಕ್ಸು ಇಷ್ಟಿರತ್ತೆ. ಇದ್ರಲ್ಲಿ ಏನಾದ್ರೂ ಗೊತ್ತಾತಂದ್ರೆ ಅಧಿಕಾರಿಗಳಿಗೆ ಇಂಥ ಒಂದು ಪರೀಕ್ಷೆಗಳನ್ನ ಎಲ್ಲ ನೋಡ್ಕೊಂಡು ಲೆಕ್ಕಾಚಾರ ಮಾಡ್ತಿರ್ತಾರೋ, ಆಮೇಲೆ ಏನಾದ್ರು ಗೊತ್ತಾತಂದ್ರೆ ಕಾನೂನು ಕ್ರಮ ಏನಿದೆಯಲ್ಲ ಅದನ್ನ ತಗೋತಾರ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಮೊದಲಿಗೆ ಕರೆಕ್ಟ್ ಆಗಿ ತುಂಬಿಕೊಳ್ಳಿ. ಫೇಲ್ ಆದ್ರೂ ನಡೆಯುತ್ತೆ. ತಪ್ಪಾಗಿ ಅರ್ಜಿ ಸಲ್ಲಿಸಿ ಮತ್ತೆ ಲಂಚ ಕೊಟ್ಟು ಸಿಕ್ಕೋಕೊಳ್ಬೇಡಿ. ಸುಮಾರು 4 ರಿಂದ 5 ವರ್ಷ ಜೈಲು ಶಿಕ್ಷೆ ಅನುಭವಿಸಬಹುದು. ಅನುಭವಿಸೋರು ಅನುಭವಿಸಿ. ಇದು ಒಟ್ಟಾರೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದು ಹುಬ್ಬಳ್ಳಿ ವಿದ್ಯುತ್ ಇಲಾಖೆ ಸಂಬಂಧಪಟ್ಟಂತೆ ಯಾರು ಅರ್ಜಿ ಸಲ್ಲಿಸಿದಾರಲ್ಲ ಅವರು ಈ ಒಂದು 2975 ಪೋಸ್ಟಿಗೆ ಸಂಬಂಧಪಟ್ಟಂತೆ ಈಗ ಶಾರ್ಟ್ ಲಿಸ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಫಿಸಿಕಲ್ ಡೇಟ್ ಕೂಡ ರಿಲೀಸ್ ಆಗಿದೆ. ದಯವಿಟ್ಟು ನಿಮ್ಮ ಒಂದು ಹಾಲ್ ಟಿಕೆಟ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಮತ್ತು ನಿಮ್ಮೊಂದು ಫಿಸಿಕಲ್ ಕೂಡ ಹೋಗಬಹುದು ಹಾಜರಾಗಿ. ನಿಮ್ಮೊಂದು ಹಾಲ್ ಟಿಕೆಟ್ ಈಗಾಗಲೇ ದಿನಾಂಕ ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ದಯವಿಟ್ಟು ಹೇಳ್ತಾ ಇದ್ದೇನೆ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅಫಿಷಿಯಲ್ ಆಗಿರುವಂತ ಮಾಹಿತಿ ಏನಾದರೂ ಡೌಟ್ ಇತ್ತಂದ್ರೆ ನಮ್ಮೊಂದು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ. ಫ್ರೀ ಇದ್ರೆ ಮಾತ್ರ ಮೆಸೇಜ್ ಮಾಡ್ತೀವಿ, ಇಲ್ಲ ಅಂದ್ರೆ ವೇಟ್ ಮಾಡಬಹುದು. ಮತ್ತು ಇದರದ್ದು ಈ ಒಂದು ನೋಟಿಸು ಅದ ನಂತರ ನಿಮ್ಮೊಂದು ಸೆಲೆಕ್ಟ್ ಆದಂತ ಲಿಸ್ಟ್ಗಳ ಹೆಸರು ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಕೊಟ್ಟಿದ್ದೇವೆ. ಅಲ್ಲಿ ಹೋಗಿ ನೀವು ಜಾಯ್ನ್ ಆಗಿ.